ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದು ಆವೃತ್ತಿ ಆಶ್ಚರ್ಯ ಟಿವಿಯನ್ನು ವೀಕ್ಷಿಸ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಈ ದಿನ ಕೂಡ ಈ ಸತ್ಯಭೇದ ಅಧ್ಯಯನದ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸಲಿಕ್ಕಿರುವಂಥ ವಿಷಯ ಕುಟುಂಬದ ಆಶೀರ್ವಾದ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಅನೇಕ ಕುಟುಂಬಗಳನ್ನು ದೇವರು ಆಶೀರ್ವದಿಸಿದ್ದಾನೆ. ಅನೇಕ ಕುಟುಂಬಗಳು ಉದಾಹರಣೆಯಾಗಿ ದೇವರು ನಮ್ಮ ಮುಂದೆ ಇಟ್ಟಿದ್ದಾರೆ. ನಂಬಿದ ಕುಟುಂಬವನ್ನು ಸತ್ಯವೇದದಲ್ಲಿ ನೋಡಬಹುದು. ತಿಮೋತಿಯ ಕುಟುಂಬವಾಗಿತ್ತು. ದೀಕ್ಷಾ ಸ್ಥಾನದ ಕುಟುಂಬ ಸ್ಟೇಫನನ ಕುಟುಂಬವಾಗಿತ್ತು. ಅತಿಥಿ ಸತ್ಕಾರದ ಕುಟುಂಬ ಲುದ್ಯಳ ಕುಟುಂಬವಾಗಿತ್ತು. ವಾಕ್ಯದ ಕುಟುಂಬ ಪ್ರಿಸ್ಕಿಲ ಮತ್ತು ಅಕ್ವಿಲನ ಕುಟುಂಬವಾಗಿತ್ತು. ಸೇವೆ ಮಾಡುವಂಥ ಕುಟುಂಬ ಯೆಹೋಶುವನ ಕುಟುಂಬವಾಗಿತ್ತು. ನೀತಿಯ ಕುಟುಂಬ ನೋಹನ ಕುಟುಂಬವಾಗಿತ್ತು. ದೇವರು ಕುಟುಂಬಗಳಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಕುಟುಂಬಗಳು ಚೆನ್ನಾಗಿದ್ದರೆ ಸಭೆ ಚೆನ್ನಾಗಿರುತ್ತದೆ, ಸಭೆ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತದೆ, ಸಮಾಜ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತದೆ. ಆದ್ದರಿಂದ ಎಲ್ಲಕ್ಕೂ ಮುಖ್ಯ ಅಡಿಪಾಯ ಕುಟುಂಬವಾಗಿದೆ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ದೇವರು ಲೋಕವನ್ನು ಸೃಷ್ಟಿಸಿದ ಮೇಲೆ ಆತನು ಮೊದಲನೇದಾಗಿ ಉಂಟು ಮಾಡಿದ ಕಾರ್ಯ ಕುಟುಂಬ. ಅವರನ್ನ ಕುಟುಂಬವಾಗಿ ಉಂಟು ಮಾಡಿ ಆದಿಕಾಂಡ 1:27-28 ವಾಕ್ಯ ಹೇಳ್ತದೆ, ದೇವರು ಅವರನ್ನ ಆಶೀರ್ವದಿಸಿದನು. ಆದಾಮನನ್ನು ಉಂಟು ಮಾಡಿದ ಮೇಲೆ ಆಶೀರ್ವದಿಸಲಿಲ್ಲ, ಕುಟುಂಬವನ್ನು ಉಂಟು ಮಾಡಿದ ಮೇಲೆ. ಈ ಲೋಕದಲ್ಲಿ ಮೊದಲ ಒಂದು ಸ್ಥಾಪನೆ ಅಂತ ಹೇಳಿದ್ರೆ ಕುಟುಂಬ. ದೇವರು ಯಾವುದೇ ಕಾರ್ಯವನ್ನು ನಿರ್ಮಿಸುವ ಮುಂಚಿತವಾಗಿ ನಿರ್ಮಿಸಿದ್ದು ಕುಟುಂಬವಾಗಿದೆ. ನೋಡಿ, ದೇವರು ಕುಟುಂಬವನ್ನು ನಿರ್ಮಿಸಿದ ಮೇಲೆ ಆದಿಕಾಂಡ 2ನೇ ಅಧ್ಯಾಯ 15ನೇ ವಾಕ್ಯ ಹೇಳ್ತದೆ, ದೇವರು ಆದಾಮನನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಇಟ್ಟನು. ಆದಾಮನು ಕಾಯಲಿಲ್ಲ. ಸೈತಾನನು ಆದಾಮ ಹವ್ವಳು ಇದ್ದಾಗ ಬರಲಿಲ್ಲ. ಅವನು ಬಂದಿದ್ದು ಹವ್ವಳು ಒಬ್ಬಳೇ ಒಂಟಿಯಾಗಿರುವಾಗ. ನೋಡಿ, ಆದಾಮನು ಕಾಯಬೇಕಾದ ರೀತಿಯಲ್ಲಿ ಅವನು ಕಾದಿದ್ದರೆ ಪಾಪವು ಒಳಗಡೆ ಬರುತ್ತಿರಲಿಲ್ಲ. ಈ ದಿನಗಳಲ್ಲಿ ಕೂಡ ನಮ್ಮ ಕುಟುಂಬಗಳನ್ನು ಕಾಪಾಡುವಂಥ ಜವಾಬ್ದಾರಿ ನಮ್ಮ ಕೈಗಳಲ್ಲಿದೆ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ. ಈ ದಿನಗಳಲ್ಲಿ ಸೈತಾನನು ಅವನ ಟಾರ್ಗೆಟ್ ಕುಟುಂಬಗಳಾಗಿದೆ, ಕುಟುಂಬದಲ್ಲಿರುವಂಥ ಮಕ್ಕಳ ಕುರಿತಾಗಿದೆ. ನಾವೇನು ಮಾಡಬೇಕು? ನಮ್ಮ ಕುಟುಂಬಗಳನ್ನು ಕಾಯ್ದುಕೊಳ್ಳಬೇಕು, ನಮ್ಮ ಕುಟುಂಬವನ್ನು ಕಾಪಾಡಬೇಕು. ಹೇಗೆ ಕಾಪಾಡಲಿಕ್ಕೆ ಸಾಧ್ಯ? ನಾವುಗಳು ಹೆಚ್ಚು ಪ್ರಾರ್ಥಿಸುವಾಗ, ನಾವು ದೇವ ಸಮ್ಮುಖದಲ್ಲಿ ನಮ್ಮ ಕುಟುಂಬವನ್ನು ಒಪ್ಪಿಸಿಕೊಟ್ಟು ನಾವು ಯಾವಾಗಲೂ ಪ್ರಾರ್ಥನಾ ಪೂರ್ವಕವಾಗಿರುವಾಗ ದೇವರು ನಮ್ಮ ಕುಟುಂಬವನ್ನು ಕಾಪಾಡುವಂಥವನಾಗಿದ್ದಾನೆ. ಈ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿರುವಂಥ ವಿಷಯ, ದೇವರು ಎಂಥ ಕುಟುಂಬಗಳನ್ನು ಆಶೀರ್ವದಿಸುತ್ತಾನೆ. ಕುಟುಂಬದ ಬಗ್ಗೆ ನಾವು ಧ್ಯಾನಿಸುತ್ತಾ ಇದ್ದೇವೆ. ದೇವರು ಎಂಥ ಕುಟುಂಬಗಳನ್ನು ಆಶೀರ್ವದಿಸುತ್ತಾನೆ. ಮೊದಲನೇದಾಗಿ ದೇವರು ನೀತಿಯ ಕುಟುಂಬಗಳನ್ನು ಆಶೀರ್ವದಿಸುತ್ತಾನೆ. ಜ್ಞಾನೋಕ್ತಿಗಳು 12ನೇ ಅಧ್ಯಾಯ 7ನೇ ವಾಕ್ಯ, ಸ್ವಜನರ ಮನೆಯು ಸ್ಥಿರವಾಗಿ ನಿಲ್ಲುವುದು. ಅಂದರೆ ನೀತಿವಂತರ ಮನೆ ಸ್ಥಿರವಾಗಿ ನಿಲ್ಲುವುದು. ಜ್ಞಾನೋಕ್ತಿ 10:6ನೇ ವಾಕ್ಯ ಹೇಳ್ತದೆ, ಶಿಷ್ಟನ ತಲೆ ಆಶೀರ್ವಾದದ ನೆಲೆ. ಅಂದರೆ ನೀತಿವಂತ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಇದೆ. ಸತ್ಯವೇದದಲ್ಲಿ ಒಬ್ಬ ನೀತಿವಂತ ಕುಟುಂಬ ಇರುವುದಾದರೆ ಅದು ನೋಹನ ಕುಟುಂಬ. 2 ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ಲೋಕದಲ್ಲಿ ಕುಟುಂಬವು ಅನೀತಿಗಳಿರುವಾಗ ನೋಹನ ಕುಟುಂಬ ಸುನೀತಿಯ ಅಥವಾ ನೀತಿಯ ಕುಟುಂಬವಾಗಿತ್ತೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ನೋಡುತ್ತೇವೆ. ಹಾಗಾದರೆ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸಬೇಕಾದರೆ ನಮ್ಮ ಕುಟುಂಬಗಳು ನೀತಿಯ ಕುಟುಂಬಗಳಾಗಿರಬೇಕು. ಹೇಗೆ ನೀತಿಯ ಕುಟುಂಬಗಳು ಆಗಲಿಕ್ಕೆ ಸಾಧ್ಯ? ಯೇಸುವಿನ ರಕ್ತದಿಂದ ತೊಳೆಯಲ್ಪಡಬೇಕು, ಯೇಸುವನ್ನು ನಂಬಬೇಕು. ಹಾಗಾದರೆ ದೇವರು ಯಾವ ಕುಟುಂಬವನ್ನು ಆಶೀರ್ವದಿಸ್ತಾರಂತ ಹೇಳಿದ್ರೆ ನೀತಿವಂತರ ಕುಟುಂಬವನ್ನು ದೇವರು ಆಶೀರ್ವದಿಸ್ತಾರೆ. ಎರಡನೇದಾಗಿ ದೇವರು ಯಾರನ್ನ ಆಶೀರ್ವದಿಸ್ತಾನೆ? ದೇವರು ಕುಟುಂಬ ಪ್ರಾರ್ಥನೆ ಮಾಡುವ ಕುಟುಂಬಗಳನ್ನು
ಆಶೀರ್ವದಿಸ್ತಾನೆ. ನಾವು ಕುಟುಂಬದ ಆಶೀರ್ವಾದದ ಕುರಿತಾಗಿ ಧ್ಯಾನಿಸ್ತಾ ಇದ್ದೇವೆ. ಮೊದಲನೇದಾಗಿ ನೀತಿಯ ಕುಟುಂಬವನ್ನು ದೇವರು ಆಶೀರ್ವದಿಸ್ತಾರೆ. ಎರಡನೇದಾಗಿ ಕುಟುಂಬ ಪ್ರಾರ್ಥನೆ ಮಾಡುವವರನ್ನು ದೇವರು ಆಶೀರ್ವದಿಸ್ತಾರೆ. ಒಟ್ಟಾಗಿ ಪ್ರಾರ್ಥಿಸುವ ಕುಟುಂಬ ಒಟ್ಟಾಗಿರುತ್ತದೆ. ಇನ್ನೊಂದು ಸಾರಿ ಹೇಳ್ತಾನೆ, ಒಟ್ಟಾಗಿ ಪ್ರಾರ್ಥಿಸುವ ಕುಟುಂಬ ಒಟ್ಟಾಗಿರುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 18ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ನೋಡುತ್ತೇವೆ, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ, ನಾನು ಅದನ್ನು ಹೀಗೆ ವ್ಯಾಖ್ಯಾನಿಸುವುದುಂಟು. 2-3 ಜನ ಅಂದರೆ ಸಭೆಯಲ್ಲ, ಸಭೆಯಲ್ಲಿ ತುಂಬ ಜನ ಇರ್ತಾರೆ. ಆದರೆ 2-3 ಜನ ಅಂತ ಹೇಳಿದ್ರೆ ಕುಟುಂಬ. ಯಾರು ಕುಟುಂಬವಾಗಿ ಪ್ರಾರ್ಥಿಸ್ತಾರೋ ಅವರ ಕುಟುಂಬದ ಮಧ್ಯದಲ್ಲಿ ದೇವರು ಇರುತ್ತಾನೆ. ಹಾಗಾದರೆ ಈ ಯುಗದಲ್ಲಿ ನಾವು ಜೀವಿಸುವಾಗ ಎಲ್ಲೋ ಒಂದು ಕಡೆ ನಾವು ಕುಟುಂಬ ಪ್ರಾರ್ಥನೆಗಳನ್ನು ಮಿಸ್ ಮಾಡಿಕೊಳ್ಳುತ್ತಾ ಇದ್ದೇವೆ. ಇವತ್ತು ಕುಟುಂಬಗಳಿಗೆ ಪಾರ್ಕಿಗೆ ಹೋಗಲಿಕ್ಕೆ ಸಮಯವಿದೆ, ಹೋಟೆಲ್ಗೆ ಹೋಗಲಿಕ್ಕೆ ಸಮಯವಿದೆ, ಟಿ ವಿ ಮುಂದೆ ಕೂತ್ಕೊಂಡು ಎಲ್ಲ ಟಿ ವಿ ನೋಡೋದಕ್ಕೆ ಸಮಯವಿದೆ. ಆದರೆ ದೈವ ಭಕ್ತರಿಗೆ ಕುಟುಂಬವಾಗಿ ಪ್ರಾರ್ಥಿಸುವುದಕ್ಕೆ ಅವರಿಗೆ ಸಮಯವಿಲ್ಲ. ಆದರೆ ದೇವರು ಎಂಥ ಕುಟುಂಬಗಳನ್ನು ಆಶೀರ್ವದಿಸ್ತಾರಂತ ಹೇಳಿದ್ರೆ ಕುಟುಂಬ ಪ್ರಾರ್ಥನೆ ಮಾಡುವವರನ್ನು. ಸತ್ಯವೇದದಲ್ಲಿ ಕೊರ್ನೇಲಿಯನೆಂಬಂಥ ಒಬ್ಬ ಭಕ್ತನಿದ್ದನು. ದೇವರು ಅವನ ಪ್ರಾರ್ಥನೆ, ಅವನು ಮಾಡುವಂಥ ದಾನ ಎಲ್ಲೂ ಮೆಚ್ಚುಗೆ ಉಳ್ಳವರಾಗಿದ್ದರು. ಅವನೊಬ್ಬ ಅವಿಶ್ವಾಸಿ. ಆದರೆ ಅವನ ಕುಟುಂಬ ಒಂದು ಪ್ರಾರ್ಥಿಸುವ, ಅವನ ಸಮಯಕ್ಕೆ ಸರಿಯಾಗಿ ಪ್ರಾರ್ಥಿಸುವವನಾಗಿದ್ದ. ಹೌದು ಪ್ರೀತಿಯ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಕುಟುಂಬಗಳ ಮಧ್ಯದಲ್ಲಿ ವಾಸ ಮಾಡುತ್ತಾರೆ, ನಮ್ಮ ಕುಟುಂಬವನ್ನು ಆಶೀರ್ವದಿಸ್ತಾನೆ. ಹಾಗಾದರೆ ಕುಟುಂಬ ಪ್ರಾರ್ಥನೆಯನ್ನು ಮಾಡಿ ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ಮೂರನೇದಾಗಿ ಭಕ್ತಿಯ ಕುಟುಂಬವನ್ನು ದೇವರು ಆಶೀರ್ವದಿಸುತ್ತಾನೆ. ಒಂದು ಕೀರ್ತನೆ 128ನೇ ಕೀರ್ತನೆ. ಸಾಧಾರಣವಾಗಿ ಎಲ್ಲ ಮದುವೆಯ ಸಮಾರಂಭಗಳಲ್ಲಿ, ಕ್ರೈಸ್ತ ಮದುವೆಯ ಆರಾಧನೆಗಳಲ್ಲಿ ಅವರು ಕೀರ್ತನೆ 128ನೇ ಅಧ್ಯಾಯವನ್ನು ಓದುತ್ತಾರೆ. ಏಕೆಂದರೆ ಆ ವಾಕ್ಯ ಭಾಗಗಳಲ್ಲಿ ಕುಟುಂಬದ ಆಶೀರ್ವಾದದ ಕುರಿತಾಗಿ ಹೇಳಲ್ಪಟ್ಟಿದೆ. ಕರ್ತನಿಗೆ ಭಯಪಡುವ ಕುಟುಂಬವನ್ನು ದೇವರು ಆಶೀರ್ವದಿಸುವನು. ಆ ವಾಕ್ಯದಲ್ಲಿ ನೋಡ್ತೇವೆ, ಕರ್ತನಿಗೆ ಭಯಪಡುವ ಮನುಷ್ಯನು ಈ ವಿಧವಾಗಿ ಆಶೀರ್ವಾದ ಹೊಂದುವನು. ನೋಡಿ, ಅಲ್ಲಿ ದೇವರು ಈ ರೀತಿಯಾಗಿ ಹೇಳಲಿಲ್ಲ, ಸೌಂದರ್ಯವುಳ್ಳ ಮನುಷ್ಯನು ಆಶೀರ್ವದಿಸಲ್ಪಡುವನು, ವಿದ್ಯೆ ಉಳ್ಳಂಥ ಮನುಷ್ಯನು ಆಶೀರ್ವದಿಸಲ್ಪಡುವನು, ಹಣ ಇರುವಂಥ ಕುಟುಂಬ ಆಶೀರ್ವದಿಸಲ್ಪಡುವುದು, ಕಾರು ಇರುವಂಥ ಕುಟುಂಬ ಆಶೀರ್ವದಿಸಲ್ಪಡುವುದು ಎಂಬುದಾಗಿ ಹೇಳಲ್ಪಟ್ಟಿಲ್ಲ. ವಾಕ್ಯ ಹೇಳಲ್ಪಟ್ಟಿದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು. ಅಂದರೆ ಎಲ್ಲಿ ಭಕ್ತಿ ಇರ್ತದೆಯೋ ಅಲ್ಲಿ ಆಶೀರ್ವಾದ ಇರ್ತದೆ, ಎಲ್ಲಿ ಭಕ್ತಿ ಇರ್ತದೆಯೋ ಅಲ್ಲಿ ಆಶೀರ್ವಾದ ಇರ್ತದೆ. ಹೌದು ಪ್ರೀತಿಯ ದೇವ ಜನರೇ, ನಿನ್ನ ಮನೆಯೊಳಗೆ ಒಂದು ಭಕ್ತಿಯ ವಾತಾವರಣವನ್ನು ಉಂಟು ಮಾಡು. ನಿನ್ನ ಮಕ್ಕಳನ್ನು ಭಯಭಕ್ತಿಯಿಂದ ಬೆಳೆಸು. ಭಕ್ತಿಯ ಕುಟುಂಬಗಳು ಯಾವಾಗಲೂ ಹೆಚ್ಚೆಚ್ಚಾಗಿ ಆಶೀರ್ವದಿಸಲ್ಪಡುವಂಥದ್ದಾಗಿದೆ. ಹೌದು ಪ್ರೀತಿಯ ದೇವ ಜನರೇ, ಮೂರನೇದಾಗಿ ಭಕ್ತಿಯ ಕುಟುಂಬವನ್ನು ದೇವರು ಆಶೀರ್ವದಿಸುತ್ತಾರೆ. ನಾಲ್ಕನೇದಾಗಿ ದೇವರಲ್ಲಿ ಭರವಸೆ ಇಡುವಂಥ ಕುಟುಂಬಗಳನ್ನು ದೇವರು ಆಶೀರ್ವದಿಸುತ್ತಾನೆ. ನೋಡಿ, ಆ ಕೀರ್ತನೆಗಳು 115, 9, 10, 11ನೇ ವಾಕ್ಯವನ್ನು ನೋಡುವಾಗ ಅಲ್ಲಿ ದೇವರು ಅನೇಕರಿಗೆ ಆಶೀರ್ವಾದ, ಇಸ್ರಾಯೇಲ್ ಜನರು ಆಶೀರ್ವದಿಸಲ್ಪಡಲಿ, ಆರೋನನ ಸಂತತಿಯವರು ಆಶೀರ್ವದಿಸಲ್ಪಡಲಿ ಎಂಬುದಾಗಿ ವಾಕ್ಯ ಹೇಳಲ್ಪಟ್ಟಿದೆ. ಆದರೆ ಅದಕ್ಕೆ ಮುಂಚಿತವಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಸ್ರಾಯೇಲ್ ಜನರೇ ಯೆಹೋವನಲ್ಲಿ ಭರವಸವಿಡ್ರಿ, ಕರ್ತನು ನಿಮ್ಮನ್ನು ಆಶೀರ್ವದಿಸುವೆನು. ಆರೋನನ ಮನೆತನದವರೇ ಯೆಹೋವನಲ್ಲಿ ಭರವಸವಿಡ್ರಿ, ಕರ್ತನು ನಿಮ್ಮನ್ನು ಆಶೀರ್ವದಿಸುವೆ ಎಂಬುದಾಗಿ. ಹೌದು ಪ್ರೀತಿಯ ದೇವ ಜನರೇ, ನಾವು ಕರ್ತನಲ್ಲಿ ಭರವಸೆ ಇಡುವಾಗ ದೇವರು ನಮ್ಮ ಕುಟುಂಬಗಳನ್ನು ಆಶೀರ್ವದಿಸುವಂಥವರಾಗಿದ್ದಾರೆ. ಐದನೇದಾಗಿ ದೇವರು ಯಾವ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ? ಯಾವ ಕುಟುಂಬ ಕ್ರಿಸ್ತನ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುತ್ತದೆಯೋ ಅಂಥ ಕುಟುಂಬಗಳು
ಆಶೀರ್ವದಿಸಲ್ಪಡುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಾಕ್ಯ. ಆದರೆ ಒಂದು ವಿಪರ್ಯಾಸವಾದ ಸಂಗತಿ ಏನಂದ್ರೆ, ಇವತ್ತು ಅನೇಕ ಜನರು ಹಣದ ಮೇಲೆ ತಮ್ಮ ಕುಟುಂಬವನ್ನ ಕಟ್ಟುತ್ತಾ ಇದ್ದಾರೆ. ಹಣದ ಮೇಲೆ ಕಟ್ಟುವ ಕುಟುಂಬಗಳು ಕೆಲವು ದಿವಸ ನೋಡ್ಲಿಕ್ಕೆ ಚೆನ್ನಾಗೇ ಇರ್ತದೆ, ಆದರೆ ಬಿದ್ದು ಹೋಗ್ತದೆ. ಕೆಲವು ಕುಟುಂಬಗಳು ಅಧಿಕಾರದ ಮೇಲೆ ಕುಟುಂಬಗಳನ್ನ ಕಟ್ತಾರೆ. ಅಧಿಕಾರದ ಮೇಲೆ ಕುಟುಂಬಗಳು ಕೆಲವು ದಿನಗಳು ಮಾತ್ರ ಇರುತ್ತದೆ, ಬಿದ್ದು ಹೋಗ್ತದೆ. ಕೆಲವರು ಸ್ವಂತ ಬಲದ ಮೇಲೆ ತಮ್ಮ ಮನೆಯನ್ನ ಕಟ್ಟುತ್ತಾರೆ, ಅಂತ ಮನೆಗಳು ಕೂಡ ಬಿದ್ದು ಹೋಗ್ತದೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಕ್ರಿಸ್ತ ಯೇಸುವಿನ ಮೇಲೆ ಮನೆ ಕಟ್ರೆ. ನಾ ಹೇಳಿದೆ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ದೇವರು ಒಂದು ಒಳ್ಳೆ ಉದಾಹರಣೆ ಕೊಟ್ಟಿದ್ದಾರೆ. ಒಬ್ಬ ಮೂಢ, ಒಬ್ಬ ಜ್ಞಾನಿ. ಮೂಢನು ಎಲ್ಲಿ ಮನೆ ಕಟ್ಟದನಂತ ಹೇಳಿದ್ರೆ ಉಸುಬಿನಲ್ಲಿ ಮನೆ ಕಟ್ಟದಂತೆ. ನೀವು ಚಿಕ್ಕ ವಯಸ್ಸಿರುವಾಗ ನಿಮಗೆ ಆಟವನ್ನು ಆಡ್ತಾ ಇರ್ತೀರ. ಇಲ್ಲಂದ್ರೆ ಉಸುಬಿನಲ್ಲಿ ಮನೆಗಳನ್ನು ಕಟ್ಟುವಂಥ ಆಟ. ಕಟ್ಟಿದ ಕೂಡಲೇ ಆ ಮನೆ ಬಿದ್ದು ಹೋಗ್ತದೆ. ಇವತ್ತು ಕೂಡ ನೀನು ಕ್ರಿಸ್ತನನ್ನ ಬಿಟ್ಟು ನಿನ್ನ ಜೀವಿತದಲ್ಲಿ ಎಲ್ಲವೂ ಇದ್ರೂ ಕೂಡ ಉಸುಬಿನ ಮೇಲೆ ಮನೆ ಕಟ್ಟದ ಹಾಗೆ. ಜ್ಞಾನಿ ಎಲ್ಲಿ ಮನೆ ಕಟ್ಟಿದನಂತ ಹೇಳಿದ್ರೆ ಅವನು ಬಂಡೆಯ ಮೇಲೆ ಮನೆಯನ್ನ ಕಟ್ಟಿದನೆಂಬುದಾಗಿ ನೋಡ್ತೇವೆ. ಹೌದು ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ಕ್ರಿಸ್ತೇಶುವಿನ ಬಂಡೆಯ ಮೇಲೆ ಮನೆ ಕಟ್ಟುವಾಗ ಬಿರುಗಾಳಿ ಬರಬಹುದು, ಸಮಸ್ಯೆಗಳು ಬರಬಹುದು, ಸವಾಲುಗಳು ಬರಬಹುದು, ಸ್ಥಿರವಾಗಿರುತ್ತದೆ. ಆದರೆ ಉಸುಬಿನ ಮನೆ ಸ್ಟ್ರಾಂಗ್ ಇರೋದಿಲ್ಲ. ಒಂದು ಚಿಕ್ಕ ಗಾಳಿ ಬಂದರೂ ಬಿದ್ದೋಗ್ಬಿಡ್ತದೆ, ಚಿಕ್ಕ ನೀರು ಬಿದ್ದು ಬಿದ್ದೋಗ್ಬಿಡ್ತದೆ. ಇಲ್ಲಿ ದೇವರು ಹೇಳ್ತಾ ಇದ್ದಾರೆ, ಕ್ರಿಸ್ತ ಯೇಸುವಿನ ಮೇಲೆ ನಿಮ್ಮ ಮನೆಯನ್ನ ಕಟ್ರೆ, ಯೇಸುವಿನ ಬಂಡೆಯ ಮೇಲೆ ನಮ್ಮ ಮನೆಯನ್ನ ಕಟ್ಟುವವರಾಗಿರೋಣ. 6ನೇದಾಗಿ ನಾವು ದೇವರನ್ನ ಹುಡುಕುವ ಕುಟುಂಬಗಳನ್ನು ದೇವರು ಆಶೀರ್ವದಿಸ್ತಾರೆ. ಸತ್ಯವೇದದಲ್ಲಿ ನೋಡುವಾಗ ಅನೇಕ ದೇವ ಭಕ್ತರು ದೇವರನ್ನ ಹುಡುಕಿದ್ದಾರೆ. ಜಕ್ಕಾಯನು ದೇವರನ್ನು ಹುಡುಕಿದ. ದೇವರೇ ಹೇಳಿದ್ರು, ನಾನು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ. ಯೇಸು ಕ್ರಿಸ್ತನೇ ಆ ಮನೆಗೆ ಹೋಗಿ ಊಟ ಮಾಡಿ ಕೊನೆಯದಾಗಿ ಹೇಳಿದ್ರು, ಈ ಹೊತ್ತು ಈ ಮನೆಗೆ ರಕ್ಷಣೆಯಾಯಿತು. ಅದು ಮಾತ್ರವಲ್ಲ, ಇನ್ನೊಂದು ಕುಟುಂಬ, ಮಾರ್ತಾ ಮರಿಯಳ ಕುಟುಂಬ, ಅವರು ಯಾವಾಗಲೂ ದೇವರನ್ನ ಪ್ರೀತಿಸ್ತಾ ಇದ್ರು, ಯಾವಾಗಲೂ ದೇವರನ್ನ ಮಾನಿಸ್ತಾ ಇದ್ರು. ವಾಕ್ಯ ಹೇಳ್ತದೆ, ಅವರ ತಮ್ಮನು ತೀರಿ ಹೋದಾಗ ದೇವರು ಅವರ ಕುಟುಂಬವನ್ನ ಹುಡುಕಿಕೊಂಡು ಹೋಗಿ ಒಂದು ಅದ್ಭುತವನ್ನ ಅವರ ಜೀವಿತದಲ್ಲಿ ಮಾಡಿದ್ರು. ಕಾರಣ ಮಾರ್ತಾ ಮರಿಯಳು ದೇವರನ್ನ ಹುಡುಕುವವರಾಗಿದ್ದರು. ಇನ್ನೊಬ್ಬ ಭಕ್ತನನ್ನು ನಾವು ನೋಡಲಿಕ್ಕೆ ಸಾಧ್ಯ, ಕೊರ್ಲೇನನು ಎಂಬಂಥ ಭಕ್ತನು. ಆ ಕೊರ್ಲೇನನೆಂಬ ಭಕ್ತನು ಏನು ಮಾಡಿದನಂತ ಹೇಳಿದ್ರೆ, ಯಾವಾಗಲೂ ಅವನು ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ದಂತೆ. ಹಾಗೆ ಪ್ರಾರ್ಥನೆ ಮಾಡುವಾಗ ದೇವದೂತನು ಬಂದು ಅವನಿಗೆ ಹೇಳ್ತಾ ಇದ್ದಾನೆ, ಏನಂತ ಹೇಳಿದ್ರೆ, ನಿನ್ನ ಸತ್ಕಾರ್ಯಗಳು, ನಿನ್ನ ದಾನ ಧರ್ಮಗಳು, ಪ್ರಾರ್ಥನೆಗಳು ಕೇಳಲ್ಪಟ್ಟಿದೆ. ಒಬ್ಬ ಪೇತ್ರ ಎಂಬ ವ್ಯಕ್ತಿ ಇದ್ದಾನೆ, ಅವನನ್ನು ಕರೆ ಕಳಿಸಿ ಆ ರಕ್ಷಣೆಯ ಸಂದೇಶವನ್ನ ಕೇಳಿಸಿಕೊ ಎಂಬುದಾಗಿ ಆ ಕುಟುಂಬವನ್ನು ಮತ್ತೆ ಅವನೆಲ್ಲ ಕುಟುಂಬದವರನ್ನ ಕರೆದ. ಆ ಮನೆಯಲ್ಲಿ ಪ್ರಾರ್ಥನೆ ಇಟ್ಟಾಗ ಪವಿತ್ರಾತ್ಮನು ಪಂಚಶತಮಾನ ನಂತರವಾಗಿ ಆ ಜನರ ಮೇಲೆ ಬಲವಾಗಿ ಇಳಿದು ಬಂದನು. ನೋಡ್ರಿ ಪ್ರೀತಿಯ ದೇವ ಜನರೇ, ಯಾರು ಆತನನ್ನ ಹುಡುಕುತ್ತಾರೋ ಅಂಥ ಕುಟುಂಬಗಳನ್ನು ದೇವರು ಆಶೀರ್ವಾದ ಮಾಡ್ತಾರೆ. ಅನೇಕ ಸಂಗತಿಗಳನ್ನು ಹೇಳಿದೆ. ಪ್ರೀತಿಯ ದೇವರ ಮಕ್ಕಳೇ, ನಮ್ಮ ಕುಟುಂಬಗಳು ಕಟ್ಟಲ್ಪಡಬೇಕು. ನಮ್ಮ ಕುಟುಂಬಗಳಲ್ಲಿ ಯೇಸು ಇರಬೇಕು. ನಮ್ಮ ಕುಟುಂಬಗಳಲ್ಲಿ ಪ್ರಾರ್ಥನೆ ಇರಬೇಕು. ನಮ್ಮ ಕುಟುಂಬಗಳಲ್ಲಿ ವಾಕ್ಯ ಎಂಬಂಥ ಬಂಡೆಯ ಮೇಲೆ ಕಟ್ಟಲ್ಪಡಬೇಕು. ದೇವರ ಚಿತ್ತ ಏನಂತ ಹೇಳಿದ್ರೆ, ನಮ್ಮ ಕುಟುಂಬಗಳೆಲ್ಲ ಆಶೀರ್ವದಿಸಲ್ಪಡಬೇಕು. ನಾವು ಆತ್ಮಿಕವಾಗಿ ಬೆಳೆಯಬೇಕು. ಅನೇಕರಿಗೆ ನಾವು ಆಶೀರ್ವಾದ ನಿಧಿಯಾಗಬೇಕೆಂಬುದೇ ದೇವರ ಚಿತ್ತವಾಗಿದೆ. ಹಾಗಾದರೆ ಇನ್ನೊಂದು ಆವರ್ತನ ಪುನರಾವರ್ತಿಸ್ತೇನೆ. ಕುಟುಂಬದ ಆಶೀರ್ವಾದದ ಕುರಿತಾಗಿ ನಾವು ಧ್ಯಾನಿಸಿದೆವು. ಮೊದಲನೇದಾಗಿ ನಾನು ಹೇಳಿದೆ, ದೇವರು ನೀತಿವಂತ ಕುಟುಂಬಗಳನ್ನು ಆಶೀರ್ವದಿಸುತ್ತಾರೆ. ಎರಡನೇದಾಗಿ ನಾನು ಹೇಳಿದೆ, ಕುಟುಂಬ ಪ್ರಾರ್ಥನೆ ಮಾಡುವವರನ್ನು ದೇವರು ಆಶೀರ್ವದಿಸುತ್ತಾರೆ. ಮೂರನೇದಾಗಿ ಭಕ್ತಿಯ ಕುಟುಂಬವನ್ನು ದೇವರು ಆಶೀರ್ವದಿಸುತ್ತಾನೆ. ನಾಲ್ಕನೆಯದಾಗಿ ದೇವರು ಆತನಲ್ಲಿ ಭರವಸೆ ಇಡುವ ಕುಟುಂಬಗಳನ್ನು ಆಶೀರ್ವದಿಸ್ತಾನೆ. ಐದನೇದಾಗಿ ಯಾವ ಕುಟುಂಬಗಳು ಕ್ರಿಸ್ತೇಸುವಿನ ಬಂಡೆಯ ಮೇಲೆ ಕಟ್ಟಲ್ಪಟ್ಟಿರುತ್ತದೆಯೋ ಅಂಥ ಕುಟುಂಬಗಳನ್ನು ದೇವರು ಆಶೀರ್ವದಿಸ್ತಾರೆ. ಆರನೇದಾಗಿ ಆತನನ್ನು ಹುಡುಕುವಂಥ ಕುಟುಂಬಗಳನ್ನು ದೇವರು ಆಶೀರ್ವದಿಸ್ತಾರೆ. ಹಾಗಾದರೆ ನಿಮ್ಮ ಕುಟುಂಬಗಳು ಆಶೀರ್ವದಿಸಲ್ಪಡಲಿ. ನಿಮ್ಮ ಕುಟುಂಬಗಳು ಅನೇಕ ಜನರಿಗೆ ಮಾದರಿಯಾಗಲಿ. ನಿಮ್ಮ ಕುಟುಂಬದಲ್ಲಿ ದೇವರು ಉನ್ನತವಾದ ಕಾರ್ಯಗಳನ್ನು ಮಾಡಲಿ. ನಿಮಗಾಗಿ ನಾನು ಪ್ರಾರ್ಥಿಸಲಿಕ್ಕಿದ್ದೇನೆ.
ಒಂದು ನಿಮಿಷ ನಮ್ಮ ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯದಲ್ಲಿ ಸ್ವಾಮಿ ಕುಟುಂಬದ ಆಶೀರ್ವಾದದ ಕುರಿತಾಗಿ ನಾವು ಧ್ಯಾನಿಸುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಯಾವೆಲ್ಲ ಕುಟುಂಬಗಳನ್ನು ಆಶೀರ್ವಾದ ತುಂಬಿಸ್ತೀ ಎಂಬುದಾಗಿ ನಾವು ನೋಡಿದ್ದೇವೆ ಅಪ್ಪ. ಈ ವಾಕ್ಯ ಭಾಗಗಳನ್ನು ಕೂಡ ಅನೇಕ ಜನರು ವೀಕ್ಷಿಸ್ತಾ ಇದ್ದಾರೆ. ಅಂಥ ಎಲ್ಲ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ ಕರ್ತನೆ. ನಿನ್ನ ನಂಬಿದ ಕುಟುಂಬವಾಗಿ, ನೀತಿವಂತ ಕುಟುಂಬವಾಗಿ, ನಿನ್ನ ಬಂಡೆಯ ಮೇಲೆ ನಾವು ನಮ್ಮ ಮನೆಗಳನ್ನು ಕಟ್ಟುವ ಕುಟುಂಬಗಳಾಗಿ ನಮ್ಮನ್ನು ಮಾರ್ಪಡಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕೈಗಳಲ್ಲಿ ಒಪ್ಪಿಸಿಕೊಡ್ತೇವೆ ರಾಜ. ದೊಡ್ಡ ಕಾರ್ಯ ಮಾಡಿರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡಲಿ.